ಮಣ್ಣು ದಂಧೆಕೋರರಿಂದ ಅಕ್ರಮ ಮೊಕ್ರಂ ಸಾಗಾಟ ಕಣ್ಮುಚ್ಚಿ ಕುಳಿತ ತಾಲೂಕು ಆಡಳಿತ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ದುಪ್ಪದಹಳ್ಳಿ ಗ್ರಾಮದ ಬಳಿ ಕೋನಾಪುರ ಹಳ್ಳ ಮತ್ತು ಸರ್ಕಾರಿ ಜಮೀನಿನಲ್ಲಿ ಖಾಸಗಿ ಮಾಲೀಕತ್ವದ KA52P2140 ನಂಬರ್ ಜೆಸಿಬಿ ಮತ್ತು ಮಹೀಂದ್ರ ಟ್ರ್ಯಾಕ್ಟರ್ಗಳ ಮೂಲಕ ಅನಧಿಕೃತ ಮತ್ತು ಅಕ್ರಮವಾಗಿ ಮುಕ್ರಮ ಮತ್ತು ಮರಳನ್ನ ತೆಗೆದು ಹಾಡು ಹಗಲೇ ಎಗ್ಗಿಲ್ಲದಂತೆ ಸಾಗಾಟ ನಡೆಸಲಾಗುತ್ತಿದೆ. ಈ ರೀತಿ ಸರ್ಕಾರಿ ಹಳ್ಳದಲ್ಲಿ ಮುಕ್ರಂ ತೆಗೆದು ಲಕ್ಷಾಂತರ ರೂಪಾಯಿಗಳಿಗೆ ಲೇಔಟ್ ಮಾಲೀಕರಿಗೆ ಮಾರಾಟ ಮಾಡುತ್ತಿರುವುದು ಕಾನೂನು ಬಾಹಿರವಾಗಿರುವುದಲ್ಲದೆ ಸರ್ಕಾರದ ರಾಜಧನಕ್ಕೆ ಧಕ್ಕೆ ಉಂಟು ಮಾಡಿ ಹಳ್ಳದ ಪರಿಸರ ಮತ್ತು ಸ್ವರೂಪವನ್ನ ಹಾಳು ಮಾಡುತ್ತಿರುವ ಈ ರೀತಿ ಅಕ್ರಮ ಚಟುವಟಿಕೆಗಳನ್ನು ಸಾರ್ವಜನಿಕರು ಚಿತ್ರೀಕರಣದ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತಿದ್ದು ತಾಲೂಕು ಆಡಳಿತ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಗೊತ್ತಿದ್ದರೂ ಕಣ್ಮುಚ್ಚಿ ಕುಳಿತಿದ್ದು ಜಾನ ಕುರುಡ ನೀತಿಯನ್ನ ಅನುಸರಿಸುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಎಂಬ ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇನ್ನಾದರೂ ತಾಲೂಕು ಆಡಳಿತ ಮತ್ತು ತಾಲೂಕು ಟ್ರಾನ್ಸ್ಪೋರ್ಟ್ ಸಮಿತಿಯವರು ಎಚ್ಚೆತ್ತುಕೊಂಡು ನೈಸರ್ಗಿಕ ಸಂಪನ್ಮೂಲದ ಉಳಿವಿಗಾಗಿ ಮುಂದಾಗಿ ಅಕ್ರಮ ಮುಕ್ರಮ ದಂಧೆಕೋರರಿಗೆ ಕಡಿವಾಣ ಹಾಕಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಪರಿಸರ ಪ್ರೇಮಿಯವರು ಮತ್ತು ನಾಗರಿಕರ ಒತ್ತಾಯವಾಗಿದೆ. ನಂಬರ್ ಅಲ್ಲಿ ನೋಡಿ 2140 KA ಬಿ ಜಗದೀಶ್, ಎಂಪವರ್ ನ್ಯೂಸ್, ಕೊಟ್ಟೂರು.